ಶ್ರೀ ನಂದಿ ಬಸವೇಶ್ವರ ರಥೋತ್ಸವದ ನಿಮಿತ್ತ ಶ್ರೀ ದುರ್ಗಾಂಬಿಕಾ ಯುವಕ ಕಲಾ ನಾಟ್ಯ ಸಂಘ ಮಹಾಜನದಹಳ್ಳಿ ಇವರ ವತಿಯಿಂದ ಮೋಹನ್ ಪತ್ತಾರ್ ವಿರಚಿತ ದೀಪ ಅರ್ಥಾತ್ ತಾಯಿಗೆ ತಕ್ಕ ಮಗ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಆಧುನಿಕ ಯುಗದಲ್ಲಿ ಇದ್ದಲ್ಲಿಯೇ ಮೊಬೈಲಲ್ಲಿ ಇಡೀ ಪ್ರಪಂಚವನ್ನ ನೋಡ್ತಕ್ಕಂಥ ಈ ಆಧುನಿಕ ಪ್ರಪಂಚದಲ್ಲಿ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ಗ್ರಾಮೀಣ ಕಲೆಯನ್ನ ಉಳಿಸಿ ಬೆಳೆಸ್ತಕ್ಕಂಥ ಕರ್ತವ್ಯ ನಮ್ಮ ನಿಮ್ಮೆಲ್ಲರ ಮೇಲಿದೆ. ಈ ದಿನ ಈ ಕರ್ತವ್ಯವನ್ನ ನಮ್ಮ ದುರ್ಗಾಂಬಿಕಾ ಕಲಾ ನಾಟಕ ಸಂಘ ಮಹಾಜನದಹಳ್ಳಿಯವರು ವಿನಂತಿ ಮಾಡ್ಕೊಳ್ತಿದ್ದೇವೆ. ಅದೇ ರೀತಿ KB ಇಲಾಖೆಯವರು ಜೆಸ್ಕಾಂನವರು ವೇದಿಕೆ ಮೇಲ್ಗಡೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ವಿನಂತಿ ಮಾಡ್ಕೊಳ್ತಾ ಇದ್ದೇನೆ.
ಬಡತನದಲ್ಲಿ ಹುಟ್ಟಿರುವಲ್ಲ. ಈ ಬಡತನ ಎನ್ನುವ ಬೆಂಗೋಬಿಯಲ್ಲಿ ಬೆಂದು ಬಳಲಿ ಬೆಂಡಾಗಿ ಹೋಗಿವೆ. ಈ ಕಷ್ಟಗಳ ಆರ್ತನಾದದ ಕೂಗು ನಿನಗೆ ಕೇಳುತ್ತಿಲ್ಲವೇ ತಾಯಿ? ಅಮ್ಮ, ಎಲ್ಲಾದ್ರೂ ಈ ಕಷ್ಟಗಳಿಂದ ನಮಗೆ ಬಗೆಹರಿಸುವುದಿಲ್ಲವೇ ತಾಯಿ? ಇದರಿಂದ ನಮಗೆ ಬಿಡುಗಡೆ ಅನ್ನೋದೇ ಇಲ್ಲವೇನಮ್ಮ? ಹುಟ್ಟಿನಿಂದ ತಂದೆ ತಾಯಿಯನ್ನು ಕಳೆದುಕೊಂಡ್ರು ಕೂಡ ಅಂದಿನಿಂದ ಇಂದಿನವರೆಗೂ ನನ್ನನ್ನು ನಿನ್ನ ಸಾಕಿಸಲು ಬೆಳೆಸಿದ್ದಾನೆ. ಅವನು ಕಷ್ಟಪಟ್ಟು ಬಂದಾಗ ಅವನ ಮುಖವನ್ನು ನೋಡಿದ್ರೆ ಈ ನನ್ನ ಕಣ್ಣಲ್ಲಿ ಕಣ್ಣೀರಿನ ಧಾರೆಯೇ ಹರಿದು ಹೋಗುತ್ತದೆ. ಕೆಲವೊಂದು ಎಲ್ಲ ವಿಚಾರಗಳನ್ನು ವಿಚಾರಿಸಿದಾಗ ಓಡಿ ಹೋಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡು ಬಿಡಲೇ ಎಂದೆನಿಸುತ್ತದೆ. ನನ್ನ ಕೊರಳಿನ ಕರಿಮಣಿ ಸರಕ್ಕೋಸ್ಕರ ಊಟವಿಲ್ಲದೆ ನಿದ್ದೆ ಇಲ್ಲದೆ ಅವನು ಪಡುತ್ತಿರುವ ಕಷ್ಟವನ್ನ ನನ್ನಿಂದ ನೋಡಲಾಗುತ್ತಿಲ್ಲ. ಕತ್ತಲೆನ್ನುವ ಕಾರ್ಮೋಡದಲ್ಲಿ ಆವಿತು ಕುಳಿತುಕೊಂಡಿರುವ ಇನ್ನಾದರೂ ನಮಗೆ ನೀನ ಬೆಳಕನ್ನ ತೋರುತ್ತಾಯಿ, ಬೆಳಕನ್ನ ತೋರು. ಅದಾರೇನವ ಮನೆಗ? ಜಾನ್ ಬಾರಣ್ಣ, ಅಣ್ಣ ಮನೆಯಲ್ಲಿಲ್ಲ, ಹೊರಗಡೆ ಹೋಗಿದ್ದಾನೆ. ಅಂದ ಹಾಗೆ ಏನಾದ್ರು ಕೆಲಸವಿಲ್ಲ? ಬೇರೆ ಕೆಲಸ ಏನೈತವ ನಿಮ್ ಮನೆಗ್ ಬರಕ? ಅದ ನಮ್ ಸಾವುಕಾರ ನಿಮ್ ಅಣ್ಣನ್ ಕರ್ಕಮ್ಮ ಅಂತ ಹೇಳಿ ಕಳ್ಸ್ಯಾರವ, ಅದಕ್ಕ ಬಂದಿ ನೋಡ್ರಿ. ಅಯ್ಯೋ, ಅಣ್ಣ ಮನೇಲಿಲ್ಲ, ಇದೀಗ ತಾನು ಹೊರಗಡೆ ಹೋದ. ಅವನು ಬಂದ ತಕ್ಷಣವೇ ಈ ವಿಷಯವನ್ನ ಅವನಿಗೆ ತಿಳಿಸಿ ಹೇಳಿ ಕಳಿಸ್ತೇನೆ. ನೋಡವ್ವ, ಈಗ ನಾನ್ ಹಂಗ ಹೋಗಕ್ ಬಂದಿಲ್ಲ. ಇವತ್ ಎಷ್ಟಿದ್ರು ಬಿಟ್ಟು ಬರ್ಬೇಡ, ಕರ್ಕೊಂಡ ಬಾ ಅಂತ ಹೇಳಿ ಕಳ್ಸ್ಯಾನವ ನಮ್ ಸಾವುಕಾರ. ಅಯ್ಯೋ, ನೀನ್ ಹಾಗಾದ್ರೆ ಹೇಗಣ್ಣ? ಅಣ್ಣ ಹೋಗಿದ್ದಾನೆ, ಅವನಿಗೆ ಎಷ್ಟು ಹೊತ್ತಿಗೆ ಬರ್ತಾನೋ ಏನೋ ಗೊತ್ತೇ ಇಲ್ಲ. ನಮ್ಮನ್ನೇ ನಾಯಿ ಅಂತ ತಿಳ್ಕೊಂಡಿಯನವ, ನಿಮ್ ಪದ ಬರಕ. ನೋಡವ, ಇದೆಲ್ಲ ನಡೆಯಕ್ಕಿಲ್ಲ. ಇವತ್ ಎಷ್ಟಿದ್ರು ಬಿಟ್ಟು ಬರ್ಬೇಡ, ಕರ್ಕೊಂಡ ಬಾರ್ಲೇ ಬೀರ ಅಂತ ಹೇಳಿ ಕಳ್ಸ್ಯಾನ್ರಿ ನಮ್ ಸಾವುಕಾರ. ನೀವೇ ಈ ರೀತಿ ಮಾತನಾಡಿದ್ರೆ ಹೇಗಣ್ಣ? ನೋಡಿ, ಈ ಬಡತನದಲ್ಲಿ ಬಳಲಿ ಬೆಂಡಾಗಿ ಹೋಗಿರುವ ನಮಗೆ ಚುಚ್ಚು ಮಾತುಗಳಿಂದ ಕಿಚ್ಚು ಹಚ್ಚಿ ನಮ್ಮನ್ನು ಚುಚ್ಚಿ ಸಾಯಿಸಬೇಡಿ. ತಿನ್ನಲು ಕೂಡ ಕೂಡಿಲ್ಲದ ನಮಗೆ ಈಗ ನಿಮ್ಮ ಸಾಲವನ್ನು ತೀರಿಸುವಂತ ಸಾಮರ್ಥ್ಯ ಇಲ್ಲಿಂದ ಬರಬೇಕು ಹೇಳಿ. ನೀವು ಮಾಡಿದ ಮಾತುಗಳನ್ನೇನಾದ್ರೂ ನನ್ನನ್ನ ಕೇಳಿಸಿಕೊಂಡಿದ್ದೆ ಆಗಿದೆ. ಅವನಿಗೆ ಏನಾಗಿ ಹೋಗ್ತಾ ಇದ್ದೋ ಏನೋ, ಅವನ ಮನಸ್ಸು ಅದೆಷ್ಟು ನೊಂದುಕೊಳ್ತಾ ಇದ್ದೋ ಏನೋ. ಅಣ್ಣನ ಮೇಲೆ ಇಷ್ಟೊಂದು ಪ್ರೀತಿ ಇರಾಕಿ, ಅಣ್ಣನ ಮೇಲೆ ಇಷ್ಟೊಂದು ಪ್ರೀತಿ ಕಾಳಜಿ, ಅಣ್ಣನ ಮನಸ್ಸು ನೋಯಿಸಲಾರ್ದಾಕಿ ಕೂಲಿ ಕೆಲಸ ಮಾಡಿ ಸಾಲ ತೀರ್ಸಕವ. ಅದನ್ನ ಬಿಟ್ಟು ಮುಂಜಾನಿಂದ ಸಂಜೆ ಗಂಡ ಜಗನ್ಮಾತೆ ಈ ಮಾಸ್ತರ್ ಮುಂದೆ ಒಯ್ಕಂತ ಕೂತ್ಕಂದ್ರ ಸಾಲ ಮುಡ್ದೇನವ? ನಡೆಯವ ನಡಿ, ನಮ್ ಸಾವುಕಾರ ಭಾರಿ ಬಿಗಿಯದನ. ಅವಾಗ ಹೇಳಿ ಕೂಲಿ ಕೆಲಸ ಕೊಡಸ್ ನಡಿ, ಕೂಲಿ ಕೆಲಸ ಮಾಡಿ ಸಾಲ ತೀರ್ಸಕಂತ ನಡಿಬೇ ನಡಿ. ಸಾಲ ಕೊಟ್ಟಿರುವ ಆ ಶ್ರೀಮಂತರಿಗಿಂತಲೂ ಕೂಡ ಶೂಲ ಕೇಸಲು ಹೇಗದ ನೀವು ತುತ್ತು ಕೂಳು ತಿನ್ನುವ ಜಂಜಲು ತಿನ್ನುವ ನಿಮ್ಮಂತವರ ಸೊಕ್ಕು ಹೆಚ್ಚಾಗಿ ಹೋಗಿದೆ. ನೋಡಿ, ಈ ವಿಚಾರವೇನಾದ್ರೂ ನನಗೆ ತಿಳಿದಿದ್ದೆ ಆದ್ರೆ ಆ ನಿಮ್ಮ ನಾಲ್ಗೆಯನ್ನ ಕತ್ತರಿಸಿ ಹಾಕ್ತಾ ಇದ್ದ. ನಿಮ್ಮ ಅಣ್ಣನಂತಾರ 100 ಮಂದಿ ನೋಡಿವವ, ನಿಮ್ಮ ಅಣ್ಣನ ಮೇಲಿಂದ ಇಳಿದು ಬಂದಿಲ್ಲ. ಸಾಲಿ ಕಲ್ತಾನಂತ ಹೇಳಿ ದಿಮಾಕದ ಮಾತೆಲ್ಲ ಮಾತಾಡಿದ್ರ ಮತ್ತ ರೊಕ್ಕ ಕಟ್ತಾನೇನವ? ಅಡ್ಡ ಸಾಕು ಮುಚ್ಚಿ ಈ ನಿಮ್ಮ ಬಾಯನ್ನ. ಸೊಕ್ಕಿದೆ ಎಂದು ಬಾಯಿಗೆ ಬಂದಂತೆಲ್ಲ ಮಾತಾಡ್ಬೇಡಿ. ಈ ಜಗನ್ ಮಾತಾಡ ಏಕೆ ನಮಗಿಂತ ಕಷ್ಟಗಳನ್ನ ಕೊಡುತ್ತಿರುವೆ ತಾಯಿ? ಈ ಶ್ರೀಮಂತರ ಸಾಲವನ್ನು ತೀರಿಸಲು ಕೈಲಾಗದ ಹೇಡಿಗಳಾಗಿದ್ದೇವೆ. ಆದ್ರೆ ಇವರಾಡುವ ಒಂದೊಂದು ಮಾತು ಕೂಡ ಹರಿತವಾದ ಚಾಕುವಿಂದ ಈ ನಮ್ಮ ಹೃದಯವನ್ನು ಚುಚ್ಚುವಂತಾಗ್ತದೆ. ಈ ಮೋಸಗಾರರ ಬಂಧನದಿಂದ ಬಿಡುಗಡೆ ಎನ್ನೋದೇ ಇಲ್ವೇ ತಾಯಿ? ಇದರಿಂದ ಬಿಡುಗಡೆ ಹೊಂದಬೇಕು
ದೇಶದಾಗ ಬಾ ಹೋಗನ್ ಬಾ. ತಂಗಿ ದೀಪ, ಇದೇನಮ್ಮ ನಿನ್ನ ಕಣ್ಣಲ್ಲಿ ನೀರು? ಎಲ್ಲಿಗೆ ಹೊರಟಂತಿದೆ? ಶ್ರೀಮಂತರ ಮನೆಯಲ್ಲಿ ಕೂಲಿ ಕೆಲಸ ಕಣ್ಣ. ದೀಪ, ಹೌದಣ್ಣ. ಬೆವರು ಸುಳಿಸದೆ ತಿಂದು ಕೊಬ್ಬಿರುವ ಈ ನಾಯಿ ಜೀವನಾಡಿದ ಒಂದೊಂದು ಮಾತುಗಳು ಕೂಡ ಜೀವನದ ಮನಸ್ಸನ್ನ ಛೇದಿಸಾಗ್ತಿದೆ ಅಣ್ಣ. ಅದಕ್ಕಾಗಿ ಆ ಶ್ರೀಮಂತರ ಮನೆಯಲ್ಲಿ ಕೂಲಿ ಕೆಲಸವನ್ನಾದ್ರೂ ಮಾಡಿ ಇವರ ಸಾಲವನ್ನ ತೀರಿಸಲೆಂದು ಹೊರಟಿದ್ದೇನೆ. ಅದಕ್ಕಾಗಿ ಇವನೊಂದಿಗೆ ಆ ಧನಾಪಿಶಾಚಿಯ ಮನೆಯಲ್ಲಿ ಕೂಲಿ ಮಾಡಬೇಕೆಂದಿರುವೆ ದೀಪ. ಮೊದಲೇ ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಬಳಲುತ್ತಿರುವ ನನ್ನ ತಂಗಿಗೆ ಬಾಯಿಗೆ ಬಂದ ಹಾಗೆ ಹೊಗಳಿ ಅವಳ ಕಣ್ಣಲ್ಲಿ ನೀರು ಹರಿಸಿದ. ಅಯ್ಯೋ ಅಣ್ಣ, ಬಿಡಣ್ಣ. ಯಪ್ಪ ತಪ್ಪಾದ್ರಿ ಅಪ್ಪ, ಇನ್ಯಾವತ್ತು ಈ ತರ ಮಾತಾಡ್ರಿ. ನಿಮ್ ಕಾಲಿಗೆ ಬರ್ಬೇಡ್ರಿ ಅಪ್ಪ. ನೀನು ಸುಮ್ಮನಿರಮ್ಮ. ನನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಜೋಪಾನ ಮಾಡಿದ ನನ್ನ ತಂಗಿಗೆ ಬಾಯಿಗೆ ಬಂದ ಹಾಗೆ ಹೊಗಳಿದ್ಯಾ? ಅಣ್ಣ ಬಿಟ್ಬಿಡಣ್ಣ, ಈಗಾಗ್ಲೇ ಮೈಕೈ ಎಲ್ಲ ಹಣ್ಣಾಗಿ ಹೋಗಿದೆ. ಸ್ವಲ್ಪ ತಡೆಯಮ್ಮ. ಸ್ವಲ್ಪ ಸಮಯದಲ್ಲೇ ನಿನ್ನ ಮನಸ್ಸನ್ನು ಹಲ್ಲಲು ಕಲ್ಲಲು ಮಾಡಿದ ಈ ಮುಟ್ಟಾಳನ ಮೂಳೆಯನ್ನು ನೀನ್ ಈ ರೀತಿ ಹೊಡೆದ್ರೆ ಅವನ ಮೈಕೈ ಎಲ್ಲ ಹಣ್ಣಾಗಿ ಹೋಗಿದೆ ಮೊದ್ಲೆ. ನೋಡಲಿ, ಕೇಳಿದೆಯಲ್ಲ ಅಲ್ಲೆಲ್ಲ ತಂಗಿ ಆಡುವ ಮಾತುಗಳನ್ನು. ಅವಳ ಮನಸ್ಸು ಪವಿತ್ರವಾಗಿದೆ ಅಂತ ಎಂದು ನೀನು ಬದುಕಿಕೊಂಡೆ. ಮನೆಗೆ ಹೋಗು, ಹೊರಟು ಹೋಗೋ ಇಲ್ಲಿಂದ. ಇಂಥ ಅವಿವೇಕಿಯೊಂದಿಗೆ ಹೋಗಿ ಆ ಪ್ರಯೋಜಕನ ಮನೆಯಲ್ಲಿ ಕೂಲಿ ಮಾಡಬೇಕೆಂದಿರುವೆ ದೀಪ. ನಿನ್ನ ಪಾಲಿಗೆ ನಿನ್ನ ಅಣ್ಣ ಸತ್ತು ಹೋಗಿರುವನೆಂದು ತಿಳಿದಿರುವೆಯನಮ್ಮ. ಯಾಕಣ್ಣ ಇಂಥ ಮಾತುಗಳನ್ನು ಮಾತನಾಡುತ್ತಿರುವೆ? ನಿನ್ನ ಮನಸ್ಸನ್ನು ನೋಯಿಸ್ಬೇಕು ಅಂತ ಅಲ್ಲ, ಆದ್ರೆ ಅವನಾಡಿದ ಮಾತುಗಳಿಂದ ಸಹಿಸಲಾರದೆ ನಾನು ಈ ಮಾತನ್ನು ನಾನು ತೆಗೆದುಕೊಂಡ ತೀರ್ಮಾನ ತಪ್ಪೇನಲ್ಲ? ತಪ್ಪು, ನಿನ್ನ ತೀರ್ಮಾನ ತಪ್ಪು. ಬೋಳಿನುದ್ದಕ್ಕೂ ಬಿಡದೆ ಬೀಸುತ್ತಿರುವ ಉಪ್ಪು ತೆಗ್ಗುಗಳೆಂಬ ಭಯಂಕರವಾದ ಬಿರುಗಾಳಿಗೆ ಸಿಲುಕಿ ಅದು ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಲೆಕ್ಕಿಸದೆ ನಿನ್ನನ್ನು ಚಿಕ್ಕವಳಿಗಿದ್ದಾಗ ಪಾಲಿಸಿ ಪೋಷಿಸಿ ಇಲ್ಲಿಯವರೆಗೆ ನಿನ್ನ ಸಕಲ ಹಬ್ಬದಾಯಕ ಕಾರಣವಾದ ನಾನು ನಿನಗೆ ಮಾಡುತ್ತಿರುವ ಪ್ರತ್ಯುಪಕಾರ ಇದೇನಮ್ಮ? ಇದ್ದೊಬ್ಬ ತಂಗಿಯ ಸಂರಕ್ಷಣೆ ಮಾಡದೆ ಮತ್ತೊಬ್ಬರ ಮನೆಗೆ ಕೂಲಿ ಮಾಡಲು ಕಳಿಸಿದ ಕಟು ಕಾಯುವಲೆಂದು ಜನರು ಹಾಡಿಕೊಳ್ಳುವಂತೆ ಮಾಡುವೆಯೇನಮ್ಮ? ತಂದೆ ತಾಯಿಗಳನ್ನೇ ಕಾಣದ ತಬ್ಬಲಿಯಾದ ತಂಗಿಯ ಬಾಳನ್ನು ತಾಳಲಾರದಂತ ತೊಂದರೆಗೀಡು ಮಾಡಿದ ದುಷ್ಟಾಯುವಲೆಂದು ಜನರು ಆಡಿಕೊಳ್ಳುವಂತೆ ಮಾಡುವೆಯೇನಮ್ಮ? ಹೇಳು. ಇಲ್ಲ ಇಲ್ಲ, ನೋಡು, ನನ್ನಣ್ಣನ ಮನಸ್ಸನ್ನು ನೋಯಿಸುವಂತ ಯಾವುದೇ ರೀತಿಯ ಆಲೋಚನೆ ನನಗಿರಲಿಲ್ಲ. ಆದ್ರೆ ಚಿಕ್ಕಂದಿನಿಂದಲೂ ಕೂಡ ನನ್ನನ್ನ ಸಾಕಿ ಸಲಹಿದೆಯ ನೀನು. ಹೀಗಿರುವಾಗ ನನ್ನ ಕೊರಳಲ್ಲಿರುವ ತಾಳಿ ಮಣಿಯನ್ನು ಕರೆಸಿಕೊಳ್ಬೇಕು ಅಂತ ಹಗಲು ರಾತ್ರಿ ಅನ್ನೋದೇ ಕಷ್ಟಪಡ್ತಾ ಇದೆ. ಆದ್ರೆ ಈ ನಮ್ಮ ಬಾಳಿನಲ್ಲಿ ವರದಕ್ಷಿಣೆ ಎನ್ನುವ ಕಿಚ್ಚು ಹತ್ತಿ ಹೊರಿತಂದೆ. ಹಣಕ್ಕೋಸ್ಕರ ಪರದಾಡಿ ಶೋಕ ಸಾಗರದಲ್ಲಿ ಮುಳುಗಿರುವ ನಿನಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಸಹಾಯವನ್ನು ಮಾಡಬೇಕು ಅಂತ ನಾನೇ ಕೆಲಸಕ್ಕೆ ಹೋಗುವ ತೀರ್ಮಾನವನ್ನು ತೆಗೆದುಕೊಂಡೆ. ಆದ್ರೆ ಅದರಿಂದ ಹೀಗಾಗುತ್ತೆ ಅಂತ. ಸಾಕಮ್ಮ, ಮುಂದೆ ಹೇಳಬೇಡ. ನೀನು ಎಲ್ಲಂತರ ಹಬ್ಬವಲ್ಲ ಹತ್ತ ಮಾಡಿಕೊಳ್ಳದ ವಿವೇಕಿಯೋ.
ನನಗಾಗಿ ನಿನ್ನ ಮನಸ್ಸು ಇಷ್ಟೊಂದು ದುಃಖದಿಂದ ತುಂಬಿ ಕೊರಗುತ್ತಿದೆ ಎಂಬುದನ್ನು ನಾನು ತಿಳಿದಿರಲಿಲ್ಲ ತಂಗಿ. ಏನೇನೋ ಮಾತನಾಡಿಬಿಟ್ಟೆ. ನಂದುಕೊಳ್ಳದಿರಮ್ಮ, ನಂದುಕೊಳ್ಳದಿರ ತಂಗಿ. ಅಣ್ಣ, ನಿನ್ನ ಹೃದಯ ವಿಶಾಲವಾದದ್ದು. ಈ ವಿಶಾಲವಾದ ಹೃದಯವಂತ ಅಣ್ಣ ನನಗೆ ದೊರಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯವೇ ಸರ್. ಆದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಈ ನಮ್ಮ ಮನೆಯ ಮುಂದೆ ಬಂದು ಆರ್ಭಟ ಮಾಡುತ್ತಿದ್ದಾನಲ್ಲ ಆ ಶ್ರೀಮಂತ ಶ್ರೀರಂಗನ ಮೊದಲು ಅವರ ಸಾಲವನ್ನ ತಂದು ತೀರಿಸಿಬಿಡಲ್ಲ. ಏನಮ್ಮ, ಒಪ್ಪತ್ತಿನ ಅಲ್ಲಕ್ಕೂ ಗತಿ ಇಲ್ಲದೆ ತಿರುಗುತ್ತಿರುವ ಈ ಬಡ ಬೇಕಾರಿಗೆ ಅದು ಇಂಥ ಪರಿಸ್ಥಿತಿಯಲ್ಲಿ ಯಾರು ತಾನೇ ಸಾಲ ಕೊಡುತ್ತಾರೆ ದೀಪ? ಏನಮ್ಮ? ಅಣ್ಣ, ಶ್ರೀಮಂತ ಚಲವಾರ್ತಗೌಡರಿದ್ದಾರಲ್ಲ ಅವರ ಹತ್ರ ಹೋಗಿ ಸಾಲವನ್ನ ಬೇಡ ತಂಗಿ, ಬೇಡಮ್ಮ. ಐಶ್ವರ್ಯವಂತರ ಅಂತಸ್ತಿನ ಮನೆಗೆ ಹೋಗಿ ಅನಾಥರೆಲ್ಲ ಕೈ ಮುಗಿದು ಕಾಲಿಡಿದ ಸಾಲ ಕೇಳಿದರೆ ಕರುಣೆ ಇಲ್ಲದ ಕರುಣ ಪಟಲರಂತೆ ಕೊರೆಯುವ ಕ್ರೂರ ಶಬ್ದಗಳ ಸರಪಳಿಯಿಂದ ತಳಿಸಿ ಮಾನವೀನರನ್ನಾಗಿ ಮಾಡಿ ಬೀದಿಗೆ ತಳ್ಳುತ್ತಾರಮ್ಮ. ಪರಿಸ್ಥಿತಿ ಈ ರೀತಿ ಪ್ರಖರವಾದ ಪ್ರಳಯಾಗ್ನಿಯಂತೆ ನಿಕಾಸಿಕಾದ ಧ್ಯೇಯವಲ್ಲೇ ದಹಿಸುತ್ತಿರುವಾಗ ಸಭ್ಯ ಮುಖದಿಂದ ಮತ್ತೊಬ್ಬರ ಮನೆಗೆ ಹೋಗಿ ಕೈ ಮುಂದೆ ಮಾಡಿ ಕೇಳಲಾರೇ ನಾನು ಕಾಸು ಕೊಡಿದೆಂದು. ನಾನೇನು ಮುದುಕನಲ್ಲಮ್ಮ, ಇಲ್ಲೂ ಈ ದೇಹದಲ್ಲಿ ಚೈತನ್ಯವಿದೆ. ಆ ದೇವರ ದಯದಿಂದ ಭಾವಗಳಲ್ಲಿ ಬಲವಿದೆ. ಕೊನೆಗೂ ಕೂಲಿಯಲ್ಲಾದರೂ ಮಾಡಿ ಕುತ್ತಿಗೆಗೆ ಹಗ್ಗದಲ್ಲಿರುವ ಕೊಬ್ಬಿದ ಶ್ರೀಮಂತರ ಸಾಲ ಸೋಲದಿಂದ ಮುಕ್ತನಾಗುತ್ತೆ ತಂಗಿ, ಮುಕ್ತನಾಗುತ್ತೇನಮ್ಮ. ಈಗ ಶ್ರೀರಂಗರಾಯರಿಗೆ ಏನಿದೆ ಹೇಳಿ? ದೈವವಿಚ್ಛೆಮ್ಮ, ಅದು ಹೇಗಿದೆಯೋ ಹಾಗೆ ಆಗಲಿ. ಬರುತ್ತೇನಮ್ಮ. ಆ ಶ್ರೀಮಂತ ಶ್ರೀರಂಗರಾಯರ ಮನೆಗೆ ಹೋಗಿ ಬರುತ್ತೇನೆ. ಅಣ್ಣ ನಿಲ್ಲಣ್ಣ, ಮೊದ್ಲು ಊಟ ಮಾಡಿಕೊಂಡು ಹೋಗ್ಬೇಕು. ಅದು ಅಲ್ಲದೆ ನೋಡು, ಅವರು ದೊಡ್ಡವರು, ಶ್ರೀಮಂತರು. ಅವ್ರ ಹತ್ರ ನಾವು ತಗ್ಗಿ ಬಗ್ಗೆ ನಡಿಬೇಕು. ಅವ್ರ ಜೊತೆ ಜಗಳವನ್ನ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಣ್ಣ. ಹಾಗೆ ಆಗಲಮ್ಮ, ನಾನು ಹೋಗಿ ಬರುತ್ತೇನೆ. ಅಯ್ಯೋ ನಿಲ್ಲ, ಊಟ ಮಾಡ್ಕೊಂಡು ಹೋಗ್ತಿದ್ದೆ. ನೀನು ಊಟ ಮಾಡಮ್ಮ, ನಾನು ಆಮೇಲೆ ಬಂದು ಊಟ ಮಾಡುತ್ತೇನೆ. ಅಣ್ಣ, ನೇರಿಯವರ ಮನೆಯಿಂದ ಅಕ್ಕಿ ತಂದು ಅನ್ನ ಮಾಡಿದ್ದೀನಣ್ಣ. ನೀನು ಊಟ ಮಾಡಮ್ಮ, ನಾನು ಆಮೇಲೆ ಬಂದು ಊಟ ಮಾಡುತ್ತೇನೆ. ನೋಡಣ್ಣ, ಶ್ರೀಮಂತರ ಮನೆಗೆ ಹೋಗ್ತಾ ಇದೀಯಾ, ಅಲ್ಲಿಗೆ ಹೋದ್ಮೇಲೆ ಎಷ್ಟು ಹೊತ್ತಾಗುತ್ತೋ ಏನು. ಬಾ, ಮೊದ್ಲು ಊಟ ಮಾಡ್ಕೊಂಡು ಹೋಗೋಣ. ಬರೋದಿಲ್ಲ ಅಂದ್ರ ಏನಮ್ಮ ಮಾಡ್ತೀಯ ನೀನು? ಈ ಜೀವಕ್ಕೆ ನೆಮ್ಮದಿನೇ ಇಲ್ಲ. ನೆಮ್ಮದಿ ಇಲ್ಲದಿರೋ ಜೀವನದಲ್ಲಿ ಈ ತಮಾಷೆ ಬೇರೆ ಬೇಕೇನು? ಆಯ್ತು ಚಿನ್ನ, ಇಬ್ಬರು ಕೂಡ ಊಟ ಮಾಡೋಣಮ್ಮ. ತಂಗಿಯರ ಈ ಬಂದ ಜನ್ಮ ಜನ್ಮಗಳ ಅನುಬಂಧ ಇಲ್ಲೊಂದು ಬರಲೇದೆ ಹಕ್ಕನೆ ನಾವಾಗಲೆಂದು ಅರಸುತ್ತಿದೆ ರಕ್ಷಾ ಬಂಧನ ಶುಭ ದಿನವೇ ಈ ರಾತ್ರಿ ಹಬ್ಬ ಬಂದಿತ್ತು ಸೋದರಿಗೆ ಎಂದವರೆಂದು ಈ ರಾತ್ರಿ ಸಾಕ್ಷಿ ಹೇಳಿತ್ತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು
ದೀರ್ಘಾಯುಷ್ಮಾನ್ ಭವ. ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಹಣಬಂಧ. ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಹಣಬಂಧ. ಜೀವಕ್ಕೆ ಬರಲು ದೇಹಕ್ಕೆ ನೆರ ನಾಗಲೆಂದು ಅರಸುತ್ತಿದೆ. ರಕ್ಷಾ ಬಂಧನ ನನಗೆ ಮತ್ತೆ ನನಗೆ ಇದ್ರ ಏನ ಬಿಟ್ಟು ಬಿಡೋದೇನಲ್ಲ ತಿಳಿಯಕಿಲ್ಲೇನ ಆದಿ ಮ್ಯಾಗ ಹೆಂಗ ಅಡ್ಡಾಡ್ಬೇಕನ್ನೋದು ಕಣ್ ತಗದ ಅಡ್ಡಾಡ. ಮೊದಲು ನೀನ್ ಅದ ಕಣ್ ತಗದ ಅಡ್ಡಾಡ, ನನಗೆ ಹೇಳಾಕ ಬರಬೇಡ ಮಗ. ಹಳೆ ಮುಲ್ಲ ಏನೋ ನನಗ ಹಾದು ಬಿಟ್ಟಿರೋಂತ ಮಾಡಿದ್ರ ಬಾಯಿ ಬಂದ ಮಾತಾಡ್ತದಲ್ಲ. ಲೇ ಮಗನ, ಈ ವಿಚಾರ ಏನಾದ್ರು ನಮ್ಮ ಸಾಹುಕಾರಿಗೆ ಹೇಳಿದ್ರ ನಿವಾರಿಸಿ ಕಂಬ ಕಟ್ಟಿ ಕಳಿಸ್ತಾರ. ಮತ್ತು ಜಾಕೆ ಯಾವನ ನಿನ್ ಸಾವುಕಾರ? ಯಾವನ ನಿನ್ ಸಾವುಕಾರ? ವಯಸ್ಸಿಗೆ ಬಂದ್ ಗಂಡಸರಿಗೆ ಹಾಕಂತ ಅಡ್ಡಾಡಂತಾನೇನು ತಿರ್ಬೇಕು ನನ್ನ ಮಗ. ಯಾವತ್ತೇ ನೀನು ಮಾತಾಡಕ್ ಹಚ್ಬಿಟ್ಟಿ ಬಹದ್ದೂರ್ ಗಂಡ. ಇಲ್ಲಿ ಕೇಳ, ಈ ಮೀಸಿ ಹೊತ್ತು ಬಹದ್ದೂರ್ ಗಂಡ್ಗೆ ಎಲ್ಲ ಫಲ ಅಂತೀಯ. ಇಲ್ಲೋಡ ಒಂದೆಟ್ ಕೊಡಬಾರ್ದು ಅಂದ್ರ ಗರ 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 ತಿರುಗಿ ನೋಡ್ಲಾರ್ದ ಹೋಗಿ ನಿಮ್ ಸಾವುಕಾರ ಕಾಲ ಹತ್ರ ಏನಂತ ತಿಳಿದಿಲ್ಲ.
ಕಾಣವಲ್ಲೇ ನಿನಗೆ ಹೆಂಗದಿನ ಸಾವುಕಾರ್ಗೆ ಹೇಳ್ತಾನೆ ಸಾವುಕಾರ್ಗ ಅಲ್ಲಿ ಸಾವುಕಾರನ ಕಾಲ್ ಮುರ್ಕ ಕೊಟ್ಟೇನ ಹುಡುಗಿ ಇಲ್ಲಿ ಕೇಳಲಿ ಫಸ್ಟ್ ಈ ಊರಾಗ ಬೇಕಾದಂತ ಸಾವುಕಾರ ನನ್ನ ಮಗ ಅದನಂದ್ರ ನಮ್ಮ ಸಾವುಕಾರ ಶ್ರೀರಂಗರಾಯನ ಮುಂದೆ ಯಾವ ಬಡ್ಡಿ ಮಗನ ಆಗ್ತದಲ್ಲ ಇದನ್ನ ಐತಲ್ಲ ಬರೆದು ಇಟ್ಕೊಂಡ್ಬಿಡೋದಿಲ್ಲ ಸಾವುಕಾರನ್ನ ಹಂಗ ಪರ್ಕಿ ತಗೊಂಡು ನಿವಾರಿಸಿದ ಅಂದ್ರ ಹಂಗ ಊರ್ ಬಿಟ್ಟು ಸುಡ್ಗಾಡ ಕಡೆ ಓಡ ಬಿಡ್ಬೇಕು ಮತ್ತ ನಿಮ್ಮ ಸಾವುಕಾರ ನೀನು ಬಾಳ ಮಾತಾಡ್ತೀನಿ ಅರೇ ಹುಡುಗಿ ಅಂತ ಇಷ್ಟ ತನ ಕೈ ಕಾದಿನಿ ದೇವ್ರಂತ ನಮ್ ಸಾವುಕಾರ್ಗೆ ಏನಾರ ಬಾಯಿ ಬಂದಂಗ ಅಂದ್ರ ಏನ ನೀ ನನ್ನ ಹೊಡ್ಯಾಕ ಬರ್ತೀಯ ಬರಲ್ಲ ಬರ್ದ ಹೊಡಿ ಬಾ ನೋಡೋಣ ಮತ್ತ ಬಾ ಬಾ ಅನ್ನೋದರ ಏನಂತಿ ಸುಮ್ನ ಹೋಗ್ತೀಯೇನ ಹೆಂಗ ಬಿಗತ್ತಿ ನೀನು ಅಲ್ಲೇ ನಿಮ್ಮವನ ಹಾದಿ ಹಿಡಿದು ಹೋಗಾಕಿನ ಹಾದ ಈಗ ಬಿಗಿಲ್ಲ ಅಂತ ನನ್ನ ಮೇಲೆ ಜಬರ್ದಸ್ತಿ ಮಾಡಕತ್ತೀಯಲ್ಲ ಏಯ್ ಈ ಕಡೆ ಚೂಡು ಮಾಮ ಬಾರ ಬಂದರ ಬಾರ ಒಂದು ಕೈ ನೋಡೋಬಿಡ್ತೀನಿ ಬಾ ಏಯ್ ಇದು ಸರ್ಕತ್ ಹೆಣ್ಮರಿ ಪಕ್ಕ ಮತ್ತೆ ಇಲ್ಲ ಬಾರ ಬಾ ಹುಡುಗಿ ಅಲ್ಲೇದಿಲ್ಲೇ ಬಿಡ್ಕೊಂಡ್ ಯಾಕೆ ಮೆಕ್ಕ ಮಾಡ್ಕೊಂತಿದ್ದೆ ಈ ಕೇಳಲ್ಲ ಕೊಟ್ಟೆ ಅಂತ ಸುಮ್ಕ ಹೋಗಿ ಏಯ್ ಇವೆಲ್ಲ ಬಿಟ್ಟು ಬಿಡಿದನಲ್ಲ ನನ್ನ ಕಡೆ ಎಲ್ಲ ನಡಿಯತ್ತ ಇಲ್ಲ ಮಗ ಈಗ ಕಡೆ ಕಿಸ್ತು ತೋಳಿ ಪ್ರಸಿ ಯಾಕೆ ಕೆಲಸದೆಲ್ಲ ನಡೆಯಂಗಿಲ್ಲ ಈಗ ಸಂಬಂಧ ನೀ ಎಷ್ಟು ಜನರು ನೋಡಿರಕ್ಕಿಲ್ಲ ಈ ಹೆಣ್ಣಂದ್ರೆ ಮತ್ತ ಏಯ್ ನೀನು ಗಂಡು ಸಾಗಿದ್ರೆ ನೀನು ನಿಮ್ಮ ಅಪ್ಪನಿಗೆ ಹುಟ್ಟಿದ್ರೆ ನೀನು ನಿಮ್ಮ ಅಪ್ಪನ ಮಗನ್ನೇ ಆಗಿದ್ರೆ ಬಾ 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 ಒಟ್ಟು ಬಾ ನೋಡ್ತೀನಿ ಮತ್ತೆ ಡೋಂಟ್ ಟಚ್ ಮೀ ಬಾ ಹಿಡಿಕೆ ಬಾ ಇವನು ಹಿಡಿಕೆ ಬಾ 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 ರಾಮಮ್ಮ ಬಾ ಯಾಕತ್ತ ನೀನು ಎಲ್ಲದಕ್ಕೂ ಬಗ್ಸ್ಯಂತ ನಾನು ಎತ್ಕೊಂತ ಇರ್ಬೇಕು ಏನ ನಿನ್ನ 3 ಅಡಿ ಇಲ್ಲ ಏ ಹುಡುಗಿ ನನ್ನ ಗಂಡಸ್ತನಕ್ ಸವಾಲ ಆಗ್ತೀಯಲ್ಲ ನೀನ್ ನೋಡಲ್ಲ ಮೈ ನಿಂದ ಬಾಳ ಆಗ್ಬಿಡ್ತಿ ಈಗ ಮೈ ಮುಟ್ಟೋದಷ್ಟ ಅಲ್ಲ ಹುಡುಗಿ ನೀನ್ ಮುಂದಕ್ ಬಾ ಮೈ ಮೆತ್ತಗ್ ಮಾಡೇ ಕೈ ಬಿಡ್ತೀನಿ ಏನ ಹುಡುಗಾಟ ಹಚ್ಚಿ ಅಲ್ಲೇ ಲೇ ನೀನ್ ಹುಡುಗಾಟ ಹಚ್ಚಿ ಅಲ್ಲೇ ಲೇ ನನಗೆ ಗಂಡು ಬೇರೆ ಯಾವಳೇ ಅದ ಒಂದ್ ದೃಷ್ಟಿ ಗೊಂಬಿದ್ದಂಗ ಐತೆ ಅಣ್ಣ ಒಟ್ ಕೂತ್ಕೊಳ್ರಿ ಅಣ್ಣ ಅಣ್ಣ ನಿಂತ್ಕೊಳ್ರಣ ಏನ ಕೂತ್ಕೊಳ್ರಿ ಅಣ್ಣ ನಡ ರಸ್ತೆದಾಗ ನಿಂತ್ಕೊಂಡು ಜಗಳ ಆಡ್ತಿರಲ್ಲ ನಾನು ಒಳಗಿದ್ದ ನೋಡಿದೆ ನೀವು ಹೆಂಗ ಆಡ್ತಿದ್ರಂದ್ರ ಈ ನಮ್ಮ ಒಳೆಚೇರಿ ಹೇಳ್ಕ ಒಂದು ಗಣ್ಣಾಯಿ ಈ ನಮ್ಮ ತೊಳ್ದೂರ್ ಕರಿಯಪ್ಪಂದು ಹೆಣ್ಣಾಯಿ ರಸ್ತೆದಾಗ ಆಗ ಕಿತ್ತಾಡ್ತಿತ್ತಲ್ಲ ಹಂಗೆ ಕಿತ್ತಾಡ್ತಿರಲ್ಲ ನಿಮ್ಗೇನು ನಾಚಿಕೆ ಮಾನ ಐತಿಲ್ಲ ಹಂಗಂದ್ರೆ ಅಂತೀನಿ ಏನ್ರಿ ನೋಡ್ರಿ ನೀವರ ಹೇಳ್ರಿ ಅಂತೀನಿ ಅದಕ್ಕ ಸುಮ್ಮನೆ ಯಾಕಾಯ್ತೀರಿ ಇವ ಅವನಿಗೇನ ಬರಗೆಟ್ಟ ನೀವು ಏನ್ ಮಾಡದ್ರಿ ಸುಮ್ನೆ ಹಾದಿಡ್ದು ಹೋಗಾಕಿನ ಬಂದು ಹಂಗ ದುರ್ಗವನ್ ಕಾಲ್ ಇರ್ತದಲ್ಲ ಹಂಗ ಬಂದು ದಕ್ಕನಂಗ ಆದ ಈಗ ನನ್ನ ಮೇಲೆ ಜಗಳ ಮಾಡಕತ್ತನ್ರಿ ಇವ ಹೇಳ್ರಿ ಸ್ವಲ್ಪ ಪಿಕ್ರಾಶಿ ಯಾಕ ಹಂಗ ಲೇ ಬೇವಸಿ ತಡಿಯ ಸ್ವಲ್ಪ ಲೇ ತಡಿಯ
ತಡೆಯಂಗಿಲ್ಲ ಬಿಡಂಗಿಲ್ಲ ಲೇ ಮೊದ್ಲು ಇವಳನ್ನ ನಮ್ಮ ಸಾವುಕಾರ ಅಂತ ಕೇಳ್ಕೊಂಡ್ಬಿಟ್ಟು ಬಾರ್ಲೇ ನೀನ್ ಅದರ ಸುಮ್ಮನೆ ಬರ್ತೀನಿ. ಯಾಕೆ ಅಷ್ಟು ಅವಸರ ಮಾಡ್ತಿ? ಸ್ವಲ್ಪ ಸುಮ್ಮನೆ ಇರೋ, ನಾನಲ್ಲೇ ಹೇಳ್ತೀನಿ ಇವ್ರಿಗೆ. ಅಲ್ರಿ ಇವನ್ ಕಟ್ ಮಾಡಿ ನಾ ಯಾಕೆ ಕೊಡ್ತೀನಿ ನೋಡು. ನೋಡ್ರಿ ಮತ್ತ ಸುಮ್ಮನೆ ನಿಂತು ಹಾಕಿನ ಬಂದು ಹಾಯಾಕತ್ತಾನ. ನಾನು ಯಾವ್ದು ಹಂಗ ನಾಲ್ಕು ಬಿಡ್ಬೇಕಂತ ಮಾಡಿದ್ದೆ. ಮುಖದ ಮೇಲೆ ಮೀಸೆ ಬಿಡ್ಕೊಂಡಲ್ಲ, ಆ ಮೀಸೆಗಾದ್ರ ಮರ್ಯಾದೆ ಕೊಡ್ಬೇಕಂತ ಗಂಡ ಸತ ಸುಮ್ಮನೆ ಬಿಟ್ಟಿನಿ. ಅಂದಿದ್ರ ಮಗನ ಲೇ ಏನ ಅಲ್ಲ ನಾನು ಮಾತಾಡತ್ತಾರ ಬಿಡವ. ಮುಚ್ಚ ಬಾಯ. ಇಂಥ ಎಳೆ ಅರಿಯಾದ ಹುಡುಗಿಯರು ಆದ್ಮೇಲೆ ಅಡ್ಡಾಡ್ತಾರ ಕಾಣೋದಲ್ಲ ನಿನಗೆ? ರಾಸ್ಕಲ್ ಸ್ಟುಪಿಡ್ ಒಪ್ಪಿಟ್. ಲೇ ಯಾವನ್ಲೇ ನೀನು ನ್ಯಾಯ ಬಗೆಹರಿಸ್ನಂತ ಹೇಳಿ ಗಂಡ ಸಂತ ಅಲ್ಲಲೇ ಅಪ್ಪ ತಡ್ಕೊಳ್ಳಲೆ ಯಾಕೆ ಹಂಗ ಮಾಡ್ತೀರಿ? ನ್ಯಾಯ ಬಗೆಹರಿಸ್ನಂತ ಹೇಳಿ ಬಂದು ಲೇ ಈ ಕಿಬಾಲ ಬಡಿಯಕಚ್ಚಿ ಏನ್ಲೇ? ಲೇ ಇಲ್ಲಡ ಇದನ್ನೆಲ್ಲ ಬಿಟ್ಟು ಬಿಡ, ಕೊಡಬಾರ್ದು. ಒಂದು ಕೊಟ್ಟೆ ಅಂದ್ರ ಮಗನ ಗರ 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 ತಿರುಗಿ ಕಣ್ಣು ಬೆಳಗ್ ಮಾಡ್ಕೊಂಡ ಆ ನಮ್ ದುರ್ಗೇಶಿ ಕಾಲಕ್ ಬಿದ್ದಿ. ಅಸ್ಸಾಮಿ ಯಾಕ ಬಾಳ ಎಟ್ಟಿದ್ದಂಗ ಕಾಣ್ತೈತ್ರಿ ಇವನು. ಯಾಕಂದ್ರ ನಮ್ ಬಂಡ್ರಿ ಅವಶ್ಯಕಪ್ಪ ಮನೆ ತಿಂತೈತಲ್ಲ ಇದು, ಅದಕ್ಕೆ ಎಟ್ಟಿ ಸೆಟಿತೈತಿ. ಇರ್ಲಿ ತಮ್ಮ, ಯಾಕ ಸಿಟ್ಟಿಗೆ ಐತಿ? ನಿನ್ನ ಹೆಸರೇನು ಹೇಳು? ಮಾಡಿರ್ಬೇಕು ನೋಡು. ಹಾ ಇದು ಎಲ್ಲೇ ಹೆಸರು ಕೇಳಿ ಸಣ್ಣ ತೋರಿಸ್ತೀಯಲ್ಲ. ಲೇ ಏನ ಅಲ್ಲೇ ಏನಾರ ಇದನ್ನೇನಾರ ಅಂಕುರಿ ಗುಡ್ಡ ಪುಂದೇನಾರ ಉಚ್ಕೊಂಬಂದೇಂದೇ ಬರಕಲ್ಲ. ಅಲ್ಲಲೇ ನೀನ್ ಹೆಸರು ಕೇಳ್ತಿಯಲ್ಲ, ದೊಡ್ಡ ಒಳ್ಳೆ ಡಾಕ್ಟರ್ ಇದ್ದಂಗದಿಲ್ಲ ನೀನು. ಇದನ್ನ ನೋಡ್ರಿ ಗೊತ್ತಾಗಲ್ಲ ಏನ್ಲಿ ನನ್ನ ಹೆಸರು ಏನಂತಂದು. ಸಣ್ಣ ಇರ್ಬೇಕು ನೋಡು. ಚೊಣ್ಣಲೆ ಇದು ಚೊಣ್ಣಕಾಯಿ ಹೆಸರಂತಾರೆ ನೀವು. ಚೊಣ್ಣಲೆ ಯಾಕೆನದು ಅದಲಿ ನನ್ನ ಹೆಸರು ಹುಡುಗ. ಅವನಂತೂ ಚೆನ್ನ ತೋರಿಸ್ತಾ, ಮತ್ ನೀನೇನ್ ತೋರಿಸ್ತೀವ? ನಿನ್ನ ಹೆಸರೇನು? ತೊಳಕ್ ಬಂದಿಲ್ಲ, ತೊಳಸಾಗ ಬಂದೇನಿ. ನನ್ನ ಹೆಸರು ಚೆನ್ನಿ ಅಂತ. ನೀನೇ ಅಷ್ಟು ತುಲಿತೀವ ಚನ್ನಿ ಅಂತ. ಭಾರಿ ಹೆಸರು ಚಂದ ಐತಿ. ಆದ್ರೂ ಇಬ್ಬರು ಸೋ ನೈಸ್ ವಂಡರ್ಫುಲ್. ಆದ್ರೂ ಇಬ್ಬರ ಹೆಸರು ಅಡ್ಡಿರಿ ಇಲ್ಲ. ಬರ್ರಿ ಮುಂದಕ್ಕ ಯಾಕ ಬರ್ರಿ. ಲೇ ನೀನ್ ಬಾರ್ದೆ ಏನೋ ಪ್ಲೀಸಾಗಿ ನೋಡ್ಲಾರ್ದ ಆದಾಡ್ಬಿಟ್ಟಿರಿ. ಆದದ್ದಾತು. ಇನ್ನೊಂದ್ಸಲ ಹೆಂಗ್ ಆದಾಡ್ಬೇಕನ್ನೋದು ಪ್ರಾಕ್ಟೀಸ್ ಮಾಡ್ಕೊಂಬಂದು ಆದಾಡ್ಬೇಕು. ನೀವೇನಾರ ಪ್ರಾಕ್ಟೀಸ್ ಏನಾರ ಗೊತ್ತಾಗ್ಲಿಲ್ಲ ಅಂದ್ರ ನಾನು ಒಬ್ರು ಹೆಸರು ಹೇಳ್ತೀನಿ. ನಮ್ಮೂರಾಗ ಕ್ರೆಡಿಟ್ ರವಿಚಂದ್ರನ್ ಅದನ, ಅಕ್ಕನ ಹತ್ರ ಹೋಗೋ ಬೇಷ ಹೇಳ್ಬೋದನ. ಯಾರಂದ್ರ ನೆವ್ವರ್ ಬಸಪ್ಪ. ಆತ್ಲಿಳ ಸಾಮಾನ್ಯ ಇಲ್ಲ. ಆತ ಹಂಗ ಹಂಗ ಒಂಟು ಬಿಟ್ರ ಹಂಗ ಹೆಣ್ಣು ಮಕ್ಳ ಹಂಗ ಕಿಲಿ 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 ಅಂತ ನೋಡ್ತಾರ. ಆತ ಹೇಳ ಹುಡುಗ ಆದಾಡಿ ಎದಿ ಅನ್ನೋದು ಅದ್ರದ್ದು ಡೊಗರ್ ಬಿದ್ದೋಗೈತಡೆ. ಆದ್ರೂ ಬಿಡಲ್ಲ. ಅದೇನಂತಾರಲ್ಲ, ಮರ ಮುಪ್ಪಾದ್ರೂ ಉಳಿ ಮುಪ್ಪಾಗ್ಲಿಲ್ಲ ನಂಗದ ನೋಡ. ನಿನಗೇನಾರ ಇದಿತ್ತಂದ್ರ ಹೋಗಲ್ ಪ್ರಾಕ್ಟೀಸ್ ಮಾಡ್ಕೊಂಬ. ಏನಂದ್ರಿ? ಏನಿಲ್ಲ, ಇನ್ನೊಂದ್ಸಲ ಇಲ್ಲೇ ಆದಾಡ್ಬಾರ್ರಿ ಹಂಗೆ. ಲೇ ಹುಡುಗ, ಮತ್ತೆಲ್ಲಿ ಆದಾಡಂತಿಲ್ಲ ಆಕಿ ಕೂಟಾಗ ನನ್ನ ಚೆನ್ನಪ್ಪ. ನನ್ನ ಮಾತನಾರ ಕೇಳು ಉತ್ತಂಗಿ ಚೆನ್ನಪ್ಪ. ಸ್ವಲ್ಪ ನೀನ್ ಹೋಗಪ್ಪ, ನಾನು ಇವ್ರಿಗೆ ಹೇಳ್ತೀನಿ. ಲೇ ನ್ಯಾಯ ಬಗೆಹರಿಸಿನಂತ ಹೇಳಿ ಬಂದಿದೆ, ಬಗೆಹರಿಸಲೆ ಆಕಿಗೆ ಬೇಸಾಗಿ ಹೇಳ ನಾ ಒಕ್ಕಿನಿ. ಇವ್ರದೇನೋ ಒಳಗೊಳಗ್ ನಡೆದಂಗ ಆಕತಿ. ಬೆಳ್ಳಿ ಚುಕ್ಕಿ ಅಂತೀರ ಹುಡುಗಿಗೆ ಅವನಿಗೆ ಹಾಕ್ಯಾನ. ಕಾಮನ್ ಸೆಂತಿ ಒಳಗ್ ಮಂದಿ ಕಾಣ್ಲಾರ ಪರದೇಶ್ ನನ್ನ ಮಗ ಇದ್ದಂಗ ಅದಾನ. ಇರ್ಲಿ ಈಗಂತ ಹೋಗೋಣ, ಇನ್ನೊಂದ್ ಸರ್ತಿ ಸಿಕ್ಕಾಗ ಅವನ್ ಗುಮ್ಮನಂತೆ. ಗೊತ್ತಾಗಬೇಕ ಹೊಸ್ತಾಗ ನಿನಗ್ ಗೊತ್ತಿಲ್ಲ. ಮಾಡ್ಕೊಂಡ್ರೆ ಗೊಲ್ ಗೊಲ್ ಗೊಲ್. ಹೊಟ್ಟೆ ಪಡಿ ಏನಾರ ಮಾಡ್ಬೇಕಂತ ಬಂದ್ರ ಬರೀ ಇಂತವ ಗಟ್ಟಿ ಬೀಳ್ತಾವಲ್ಲ. ಯಾಕ್ರಿ ವೈ ಯಾಕೆ ಏನ್ ಸೋಮರಯ್ಯ
ಎಷ್ಟ್ರಿ ಗ್ರಾಜುಯೇಟ್ ಹಂಗಾರಿ ಯಾವ್ದಿದ ಅದೇನ್ ಹೇಳ ಇದು ಗುದಿಗಿದು ಇದು ಗುದಿಗೆ ಇಂಗ್ಲಿಷ್ದಾಗ ಹೇಳ ಸೋಪ್ ಸೂಪರ್ ಹಿಂಗೇನು ಮಾಡೋದ್ರಿ ಹೊಟ್ಟೆ ಪಾಡಿಗೋಸ್ಕರ ಜೀವನ ಮಾಡ್ಬೇಕಂತ ಈ ಊರಿಗೆ ಬಂದ್ರ ಬರೀ ಇಂಥವ ಗಟ್ಟಿ ಬಿಡ್ತಾವಲ್ಲ ಸನ್ಯಾಸಿಗಳು ಅಂತೀನಿ ಮತ್ತ ಏನಲ್ಲಿ ಬಿಡ್ರೆ ನೀವ್ ಯಾಕೆ ಅಷ್ಟು ಇದನ್ನ ಮಾಡ್ತೀರಿ ಇಲ್ದಾರ ಮಾಮೂಲಿ ರೀ ನಿಮ್ಮಂತ ಹುಡುಗಿಯರು ಬಂದ್ರ ಐತಲ್ಲ ನಮ್ಮೂರು ಬೆಂಕಿ ಹಂಗ ಬಾಯಿ ತಕೊಂಡ ನೋಡ್ತಾವು ಇದೇನು ಹೊಸದಲ್ಲ ಇದು ಮುಚ್ಚಿಗೆ ಸೊಳ್ಳ ಹಾಕವು ನಾನ್ ಅದಿನಲ್ಲ ಈ ಬಹದ್ದೂರ್ ಗಂಡು ನಾನ್ ಅದಿನಲ್ಲ ನಿನಗೆ ಅದಕ್ಕೂ ಕಮ್ಮಿ ಆಗ್ಲಾರ್ದು ನೋಡ್ಕೊಂಡು ಹೋಗ್ತೀನಿ ಏನು ನೀವು ನನ್ನನ್ನು ನೋಡ್ಕೊಂಡು ಹಾಕೀರ ನಾನು ಯಾವತ್ತಿಗೂ ಸುಳ್ಳು ಹೇಳೋನಲ್ಲ ಅಂತೀನಿ ಕಡಿಕೆ ಬಗ್ಗೆ ಹೊಡ್ರ ಬಿಡ್ದ ನಂಗೆ ಆಡಬಾರ್ದು ನೀನು ಹೇಳು ನಾನು ಎಂದಿಗೂ ಸುಳ್ಳು ಹೇಳಲ್ಲ ಬೇಕಾದ್ರೆ ಮುಂದ್ ಕೂತ ಮುದ್ದಿ ಬಸ ಎಷ್ಟೊಂದು ಕಾಳಜಿ ಮಾಡ್ತೀರಲ್ಲ ನೀವು ನನ್ನ ಮ್ಯಾಲ ಅಂತೀನಿ ಅಂದಂಗ ನೀವ್ ಯಾರಪ್ಪ ಅಂತೀನಿ ಮತ್ತ ಇದನ್ನ ಸಿಗಕ್ಕೆ ನೀನು ಕಾಣುವಲ್ದ ನಿನಗೆ ಮತ್ತೆಲ್ಲ ತಿಳಿದಂತ ನಾನು ಒಬ್ಬ ಸುಪ್ರಸಿದ್ಧ ಡಾಕ್ಟರ್ ಬರ್ಬರ್ ಚಿಕ್ಕ ಮಂದಿಲ್ಲ ಬರ್ಬರ್ ಅಲ್ಲ ಅದು ಡಾಕ್ಟರ್ ಡಾಕ್ಟರ್ ಮೂರ್ತಿ ಅಂತ ನನ್ನ ಹೆಸರು ಅದಕ್ಕ ನಾಡ್ತಿದ್ ಇವಾಗ ನಾನು ನಿನ್ನ ಎದ್ದಕ್ಕೂ ಸಾಯೋತನ ಜೋಪಾನ ಮಾಡ್ಕೊಂಡು ತಿಂತೇನೆ ಯಾವಾಗ ಈ ಮುಖ ನೋಡಿದ ನನಗೂ ಒಳಗ ಒಂದು ನಮೂನಿ ಅದ ಕಟ್ಬಿಡತ್ತೆ ಹೌದಲ್ಲ ಫಕೀರ ದನ ತಿರ್ಕೊಂಡ್ ತಿನ್ನಾಕ ಒಂದು ಜೋಳಿಗೆ ಇಲ್ಲ ನನ್ನನ್ನ ಜೋಪಾನ ಮಾಡ್ತಾನಂತ ಈ ಪಿಂಡ್ರಿಕಿ ಏನೋ ಬಹಳ ವಿಚಾರ ಮಾಡಕತ್ತಿಯಲ್ಲ ಏನಿಲ್ರಿ ಡಾಕ್ಟ್ರ ನಮ್ ಸಾಕೋರು ನಮ್ಗೋಸ್ಕರ ಕಾಯ್ತಿರ್ತಾರ ಮತ್ ಬೇಗ ಹೋಗಿಲ್ಲ ಅಂದ್ರೆ ಏನಾರು ತಿಳ್ಕೊಂಡ್ಬಿಡ್ತಾರೋ ನಾ ಬರ್ಲ ಮತ್ತೆ ಅರೆ ಜರ ಟೇರು ಚೆನ್ನಿ ನಿನ್ನ ಕೂಡ ಮಾತಾಡ್ಕೊಂತ ನಿಂತು ಬಿಟ್ರ ಓದ್ ಹೆಂಗ್ ಓದ್ತಾನದ ಗೊತ್ತಾಗೋದಿಲ್ಲ ನೋಡು 5 ಗಂಟೆ ಕಟ ಏನಾಯ್ತು ನಿಮ್ದು ಹೋಲಿ ಬಿಡ್ರಿ ಮತ್ತ ಗಂಟೆ ಬಿದ್ದತ್ತಲ್ಲ ಇದು ಅಲ್ಲ ಈ ಮಗನಿಗೆ ಇನ್ನೂ ನನ್ನ ವಿಚಾರ ಗೊತ್ತಿಲ್ಲ ಅಂತ ಕಾಣ್ತತಿ ಈ ಮಗನಿಗೆ ಇರೋ ಬರದಲ್ಲ ಕಸ್ಕೊಂಡು ವೆಂಕಟರಮಣ ಗೋವಿಂದ ಅದನ್ನ ಮಾಡ್ಲಿಲ್ಲ ಅಂದ್ರೆ ನಾನ್ ದುರ್ಗದ ಹೆಣ್ಣ ಅಲ್ಲ ಏನಿಲ್ರಿ ಮುಂದೊಂದ್ ಸಲ ಸಿಕ್ಕಾಗ ಇಬ್ರು ಕುಂತು ನಿಂತು ಮಾತಾಡೋಣ ನಾ ಇನ್ನು ಬರ್ಲೇನ್ರಿ ಮತ್ತ ಹೋಗೋದಕ್ಕೆ ಚೆನ್ನಿ ಇಲ್ಲೆಲ್ಲ ಕುಂತಾರಲ್ಲ ಎದ್ದಿರ್ತಾರಲ್ಲ ಅವ್ರೆಲ್ಲ ಹುಚ್ಚೆದ್ ಕುಣಿಯೋಂಗ ಒಂದು ಹೋಗದಾರ ಹೋಗಲೆ ಕೈ ಬರ್ತಿಲ್ರಿ ಅದ್ರಾಗ ಹಂಗಾರ ಮತ್ತೆ ಮಾತಾಡ ಮಾಡ್ತೀವಿ ಹಾಳಾಗೋಗಿದ್ದಾನೆ ಅಂತ ಹುಟ್ಟದಿ ನೀನು ತಳ್ಳನ ಲಂಗ ನೋಡಿರ ಸಾಕ ಬೆನ್ ಹತ್ತಂಗ ಗಂಗಿ ಏ ಗಂಗಿ ಅದಿಯ ನೀನು ಪೂರ ಎಂಗ ಎದಿಯ ಒಳಗ ಜೀವನವಂಗ ಗಂಗಿ ಏ ಗಂಗಿ ಏ ಗಂಗಿ 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 ನೀ ಜಗ್ಗ ಬೇಡ ಲುಂಗಿ ಗಂಗಿ 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 ನೀ ಜಗ್ಗ ಬೇಡ ಲುಂಗಿ ಹುಟ್ಟದಿ ನೀನು ತಳ್ಳನ ಲಂಗ ನೋಡಿರ ಸಾಕ ಬೆನ್ ಹತ್ತಂಗ ಗಂಗಿ ಏ ಗಂಗಿ ಅದಿಯ ನೀನು ಪೂರ ಎಂಗ ಎದಿಯ ಒಳಗ ಜೀವನವಂಗ ಗಂಗಿ ಏ ಗಂಗಿ
ಗಂಗಿ ಗಂಗಿ ಗಂಗಿ ನೀ ಜಗ್ಗ ಬೇಡ ಲುಂಗಿ ಗಂಗಿ 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 ನೀ ಜಗ್ಗ ಬೇಡ ಲುಂಗಿ ಇಡೀ ಊರಿಗೂರ ಐತಿ ಹುಡುಗಿ ನನ್ನ ಮೆರಗದಾಗ ನಿನಗ್ಯಾರ ನೆನಗ ಅಂದರ ಹೇಳ ಕಳಿಸುತ್ತೇನ ನ್ಯಾಯ ನಾನಿಂದ ಬೆಳೆದನ ರೊಟ್ಟಿ ನೀ ನೋಡ ಒಮ್ಮೆ ಮುಟ್ಟಿ ಗಂಗಿ 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 ನೀ ಜಗ್ಗ ಬೇಡ ಲುಂಗಿ ಗಂಗಿ 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 ನೀ ಜಗ್ಗ ಬೇಡ ಲುಂಗಿ ಏನ್ ಹುಡುಗಿರಿ ಇದು? ನಾ ಇಷ್ಟು ವಯಸ್ಸಾದ್ರು ಇಂಥ ಹುಡುಗಿ ಎಂದು ನೋಡಿದ್ದಲ್ಲ ನೋಡ್ರಿ. ಅದು ಏನ್ ಕೇಳ್ತೀರಿ? ಅದು ಹಿಂದಿಲಿದ್ದ ನೋಡಿದ್ರು ಚಂದ, ಮುಂದಿಲಿದ್ದ ನೋಡಿದ್ರು ಚಂದ, ಒಟ್ನಲ್ಲಿ ಹೆಂಗ್ ನೋಡಿದ್ರು ಚಂದನ ನೋಡ್ರಿ ಈ ಹುಡುಗಿ. ನಾನಂದ್ರಾಗ ಬಿದ್ದು ಸಾಯ್ತೈತ್ರಿ. ನಾ ಇಟ್ಟೀನ್ರಿ ಈಕಿ ಮ್ಯಾಗ ಕಣ್ಣು, ಮಾಡ್ತನ್ರಿ ಡಾಕ್ಟರ್ ಇಂಜೆಕ್ಷನ್. ಬಾಳ ರುಚಿ ಇರ್ಬೇಕ್ರಿ ಈ ಹಣ್ಣು, ಕಡದು ರುಚಿ ನೋಡ್ಲೇಬೇಕು ಅನಿಸ್ತೈತ್ರಿ ಈ ಹಣ್ಣು. ಕಡಿಗೆ ಎಲ್ಲಿ ಬೀಳುತ್ತೋ ನನ್ನ ಬಾಯಾಗ ಮಣ್ಣು. ಅಬ್ಬ, ವಸಂತ ಮಾಸದಲ್ಲಿರುವ ಈ ವಾತಾವರಣ ಅದೆಷ್ಟು ಸುಂದರವಾಗಿದೆ. ಇಲ್ಲಿರುವ ಹಕ್ಕಿಗಳ ಚಿಲಿಪಿಲಿ ಗಾನ, ಈ ಗಿಡ ಮರಗಳ ಹೊಸದೋಟ, ಇದನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಮನಸ್ಸಿಗೆ ಅದೆಷ್ಟೊಂದು ಸುಖ ಶಾಂತಿ ಲಭಿಸ್ತಾ ಇದೆ. ಇಂತಹ ಸಮಯದಲ್ಲಿ ನನ್ನ ಮನಸ್ಸಿನ ಶಾಂತಿ ಹಾಗೂ ನನ್ನ ಮನಸ್ಸಿನ ಬಯಕೆಗಳನ್ನು ಈಡೇರಿಸುವ ನನ್ನನ್ನೆಲ್ಲ ನನ್ನ ಜೊತೆಗೆ ಇದ್ದಿದ್ರೆ ಅದೆಷ್ಟೊಂದು ಈ ಹೃದಯಕ್ಕೆ ತಂಪು ಸಿಗ್ತಾ ಇತ್ತು. ಒಪ್ಪಿದೆ ನಿನ್ನ ಮಾತಿಗೆ. ತಾರುಣ್ಯದಲ್ಲಿ ಸುತ್ತಿ ಸುತ್ತಿ ಮುತ್ತುವ ವೇದನೆಯನ್ನು ತಡೆಗಟ್ಟುವುದು ತುಂಬಾ ಪ್ರಯಾಸ. ಓಹೋ, ಸುರೇಂದ್ರ. ಹೌದು. ಅಂದಹಾಗೆ ಸುರೇಂದ್ರ, ನೀನ್ ಯಾಕಿಲ್ಲಿ? ನೀನೆಲ್ಲೋ ನಾನಲ್ಲಿ. ಅಂದ್ರೆ ಇಂಥ ಪ್ರಶಾಂತವಾದ ವಾತಾವರಣದಲ್ಲಿ ನಿನ್ನೊಂದಿಗೆ ಸಮಾಗಮನಾಗಲು ಆತುರದಿಂದ ಬಂದಿರುವೆ ನಾನು. ಪರವಾಗಿಲ್ಲ ಸುರೇಂದ್ರ, ನೀವು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತೀರಾ. ಅಕಸ್ಮಾತ್ ನೀವೇನಾದ್ರೂ ಕವಿಗಳಾಗಿದ್ರೆ ಈ ಹೆಣ್ಣಿನ ಸೌಂದರ್ಯದ ಬಗ್ಗೆ ಒಂದು ಪುಸ್ತಕವನ್ನು ಬೇಕಾದ್ರೂ ಬರೆಯಬಹುದಾಗಿತ್ತು ಅಲ್ಲ ಸುರೇಂದ್ರ? ನನ್ನ ಮೇಲೆ ನೀವು ಇಷ್ಟೊಂದು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡಿದ್ರಲ್ಲ, ಒಂದು ವೇಳೆ ಇದರಿಂದ ನಿಮಗೆ ನನ್ನಿಂದ ಪುರಸ್ಕಾರ ದೊರೆಯಬಹುದು ಅನ್ನೋ ನಂಬಿಕೆ ಇದೆಯಾ? ಖಂಡಿತವಾಗಿ. ಅದು ಹೇಗೆ? ನಿನ್ನ ಹಾವಭಾವ, ನಿನ್ನ ಮಾತಿನಲ್ಲಿಯೇ ಸರಳತೆ ರಸಿಕನ ಮನಸ್ಸನ್ನು ಸಾವಿರಾರು ಆಸೆಯ ಸುಳಿಯಲ್ಲಿ ಸಿಲುಕಿಸಿ
ಈ ನಿನ್ನ ಕಣ್ಣುಗಳ ಕುಣಿತದಲ್ಲಿ ಏನು ಅಡಗಿರುವ ನೋಟ ಪೂರ್ಣ ಆಸೆನು ಪೂರ್ಣ ನೋಟ ಅಲ್ಲದೆ ಮನೆಯಲ್ಲಿಯೇ ನನ್ನೊಂದಿಗೆ ಚಲನವಲನದಿಂದ ಅರಿತುಕೊಂಡೇ ನನ್ನನ್ನು ಪ್ರೇಮಿಸಲು ಆತುರೀತಿದೆ ಈ ಎಂದು ಆಗಲೇ ತೀರ್ಮಾನಿಸಿದೆ ನನಗೆ ತಕ್ಕ ಜೊತೆಗಾರ್ತಿ ನೀನೇ ಎಂದು. ನೋಡಿ ಸುರೇಂದ್ರ, ನಾನು ಕೂಡ ನಿಮ್ಮನ್ನ ನೋಡಿರುವ ಮೊದಲ ನೋಟದಲ್ಲಿ ನನ್ನ ಮನಸ್ಸಿನಲ್ಲಿ ಮೂಡಿಸಿಕೊಂಡಿರುವೆ ನೀವೇ ನನಗೆ ತಕ್ಕ ಸಂಗಾತಿ ಅಂತ. ಆದರೆ ಮತ್ತೇನು ಅನುಮಾನವೇ? ಓ, ಇವನೊಬ್ಬ ವಂಚಕ, ಕಟುಕ, ಮೋಸಗಾರನೇ. ಅರೆ ಚೀಚಿ, ಹಾಗೇನು ಇಲ್ಲ. ಮತ್ತೆ ಅದು ಏನು ಅಂದ್ರೆ ಇದಕ್ಕೆ ನಮ್ಮ ತಂದೆ ಅಡ್ಡ ಬಂದರೆ ಸಂಶಯವೇ? ಇಂಥ ಆಳು ಭಾವನೆ ನಿನ್ನ ಬೆಳೆಯುವ ಭವಿಷ್ಯಕ್ಕೆ ಬೃಂದಾಕಾರವಾಗಿ ನಿಂತಿರುವ ಅಯ್ಯೋ ಹುಚ್ಚಿ, ಹಣ ಗಳಿಸಬೇಕೆಂಬ ಹುಚ್ಚು ಯಾಮೋಹಕ್ಕೆ ಸಿಲುಕಿದ ನಿನ್ನ ತಂದೆ ತಿಳಿಯಲಾರನು ನಿನ್ನ ಅಂತರಂಗದಲ್ಲಿ ಉದಿಗಿರುವ ಆಸೆಯನ್ನು. ಅವರಿಗೆ ಅಷ್ಟೊಂದು ಮಮತೆ ನಿನ್ನ ಮೇಲಿದ್ದರೆ ನೀನು ಈ ರೀತಿಯಾಗಿ ವ್ಯಥೆ ಪಡಬೇಕಾಗಿರಲಿಲ್ಲ. ಯೌವನದಲ್ಲಿ ಯಾವ ಸುಖವನ್ನು ಪಡೆಯದೇ ಇರುವ ನಿನ್ನ ಪ್ರೇಮದ ಗಾಳಿ ಗೋಪುರವನ್ನೇ ಕಟ್ಟಿ ಆ ಪ್ರೇಮದ ಹಸುಕು ಅನಾವಿಷ ಎಂತವು ಎಂಬುದನ್ನು ವಿಚಾರಿಸುತ್ತಾ ಏಕಾಂಗಿಯಾಗಿ ಅಲೆದಾಡಿದರೆ ಸಿಗಲಾರದು ನಿನಗೆ ಸುಖ. ಸಿಕ್ಕ ಸಮಯವನ್ನು ಸದುಪಯೋಗ ಪಡಿಸಿಕೊಳ್ಳದಿದ್ದರೆ ವ್ಯರ್ಥವಾಗಿ ಹೋಗುವುದು ನಿನ್ನ ತಾರುಣ್ಯ. ನೋಡಿ ಸರ್, ನಿಮ್ಮ ಬಾಯಿಂದ ಬರುತ್ತಿರುವ ಈ ಅರ್ಥಪೂರ್ಣ ಮಾತುಗಳನ್ನ ಕೇಳ್ತಾ ಇದ್ರೆ ನನ್ನ ಮನಸ್ಸಿನಲ್ಲೂ ಕೂಡ ಅದೆಷ್ಟೋ ಭಾವನೆಗಳ ಬಳ್ಳಿಯು ಕಾತುರದಿಂದ ಆಸೆಗಳನ್ನ ಚಿಗುರಿಸ್ತಾ ಇದೆ. ಆದ್ರೂ ಕೂಡ ಚದರಿದ ಈ ಹೃದಯದಲ್ಲಿ ಆಸೆಗಳು ಬರುವುದಲ್ಲದೆ ನನಗೆ ತುಂಬಾ ಭಯವಾಗ್ತಾ ಇದೆ ಸುರೇಂದ್ರ. ನಿನ್ನ ಅಂತರಂಗದಲ್ಲಿ ಉದಿಗಿರುವ ಭಯ ಭೀತಿನೆಲ್ಲ ಬದಿಗಿರಿಸಿ ನನ್ನ ಮಾತಿನಂತೆ ನಡೆದರೆ ಮಾತ್ರ ನೀನಾಗುವೆ ಈ ಮನ್ಮಥನ ರತಿ. ಆಗ ಮೂಡುವುದು ನಿನ್ನಲ್ಲಿ ನನ್ನ ಅಗಾಧ ಪ್ರೀತಿ. ನಮ್ಮಿಬ್ಬರ ಈ ಪ್ರೇಮದಾಟ ಯಾರ ಕಣ್ಣಿಗೂ ಬೀಳದಂತೆ ಕಣ್ಣು ಮುಚ್ಚಾಲೆಯಾಗಿ ಹೀಗೆ ಮುಂದುವರಿಯಬೇಕು ಅಂತ ಹೇಳ್ತಾ ಇದ್ದೀರಾ? ಅದೇನೋ ನಿಜ. ಆದರೆ ಚಿಕ್ಕಂದಿನಿಂದ ನಿಮ್ಮ ಮನೆಯಲ್ಲೇ ಬೆಳೆದ ನಾನು ನಿಮ್ಮ ತಂದೆಯವರಿಗೆ ಬಲವಾದ ನಂಬಿಕೆಗೆ ಪಾತ್ರನಾಗಿದ್ದೇನೆ. ಚಿಕ್ಕಂದಿನ ಹೊಟ್ಟೆಯ ಮಗನಿಗಿಂತಲೂ ನಂಬಿದ್ದಲ್ಲದೆ ಬೃಹತ್ ಪ್ರಮಾಣದಲ್ಲಿರುವ ನಿಮ್ಮ ಫ್ಯಾಕ್ಟರಿಗೆ ನನ್ನನ್ನೇ ಮ್ಯಾನೇಜರ್ ಅನ್ನಾಗಿ ನೇಮಕ ಮಾಡಿಕೊಂಡಿದ್ದಾರೆ. ಇಂಥ ಸ್ಥಿತಿಯಲ್ಲಿ ಒಮ್ಮಿದೊಮ್ಮೆಲೆ ನಮ್ಮ ಮದುವೆ ವಿಷಯವಾಗಿ ನಿಮ್ಮ ತಂದೆಯವರೊಂದಿಗೆ ಪ್ರಸ್ತಾಪಿಸಿದರೆ ಅಪನಂಬಿಕೆಗೆ ಕಾರಣವಾಗಬಹುದು. ಕಾರಣ ಸ್ವಲ್ಪ ದಿವಸ ಗತಿಸಿದ ನಂತರ ನಾನೇ ಈ ವಿಷಯವನ್ನು ನಿಮ್ಮ ತಂದೆಯವರೊಂದಿಗೆ ಹೇಳುತ್ತೇನೆ. ಅಲ್ಲಿಯವರೆಗೂ ಹಾಗಾದ್ರೆ ನಮ್ಮ ಪ್ರೇಮ ಪ್ರಕರಣ ಹೀಗೆ ಕಣ್ಣು ಮುಚ್ಚಾಲೆಯಾಗಿ ಮುಂದುವರಿಯಬೇಕು ಅಂತ ಹೇಳ್ತಾ ಇದ್ದೀರಾ? ಹೌದು. ಆದ್ರೂ ಕೂಡ ನಿಮ್ಮನ್ನೇ ನಂಬಿಕೊಂಡಿರುವ ನನ್ನನ್ನ ಯಾವುದೇ ಕಾರಣಕ್ಕೂ ನೀವು ಮಧ್ಯದಲ್ಲಿ ಕೈ ಬಿಡಬಾರದು. ಇಲ್ಲ ರೂಪ, ಎಂದಿಗೂ ಸಾಧ್ಯವಿಲ್ಲ. ಆದರೆ ಈ ವಿಷಯದಲ್ಲಿ ಯಾರಿಗೂ ಸಂದೇಹ ಬಾರದಂತೆ ನಡೆದುಕೊಳ್ಳಬೇಕು. ಖಂಡಿತವಾಗಿ ನಿನ್ನ ತಂದೆಯವರಿಗಾಗಲಿ ಇಲ್ಲ ನಿನ್ನ ಅಣ್ಣನಿಗಾಗಲಿ ತಿಳಿದರೆ ನಾನು ಮ್ಯಾನೇಜರ್ ವೃತ್ತಿಯನ್ನೇ ಕಳೆದುಕೊಳ್ಳುವುದಲ್ಲದೆ ನಿನ್ನಿಂದ ಬಹುದೂರ ಹೊರಟು ಹೋಗಬೇಕಾಗುತ್ತದೆ. ನೋಡಿ ಸರ್, ನೋಡಿ, ದಯವಿಟ್ಟು ಅಂತ ಮಾತನ್ನ ಮಾತ್ರ ಮಾತಾಡಬೇಡಿ. ಆದ್ರೂ ಕೂಡ ನಿಮ್ಮನ್ನ ಬಿಟ್ಟು ಅರೆ ನಿಮಿಷ ಸಹಿತ ಇರಲಾರದು ಈ ಜೀವ. ನಿಮಗೆ ಸಮಯ ಸಿಕ್ಕಾಗಲಾದ್ರೂ ಅವಕಾಶ ಸಿಕ್ಕಾಗಲ್ಲ ಯಾಕೆ ರೂಪ? ಪ್ರತಿನಿತ್ಯ ತಪ್ಪದೆ ಹತ್ತಿರ ಬಂದು ಈ ನಿನ್ನ ಮದು ತುಂಬಿದ ನಿನ್ನ ಈಚೆ ಕೆಂದುಟಿಯ ಕಂಪನ್ನುಂಡು ನಿನ್ನ ಕೈ ಹಿಡಿಯಲು ನಾನು ಆತುರದಿಂದ ಬಂದಿರುವೆ. ನಾನು ಬಾಯಿಗೆ ಇಲ್ಲ, ನಾನು ಮಾತ್ರ ಹೀಗೆ ಬರೋದಿಲ್ಲ. ನಾನು ಆಮೇಲೆ ಬರ್ತೇನೆ. ಹಾಗಾದರೆ ನಾನು ಆಮೇಲೆ ಬರುತ್ತೇನೆ. ರೂಪ, ಆ ಅರಳಿದ ಪುಷ್ಪಗಳಿಂದ ಅಲಂಕೃತವಾಗಿರುವ ಮರದ ಬುಡದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಮನೆಗೆ ಹೋಗೋಣ. ಒಪ್ಪಿಗೆ ತಾನೆ? ಆಯ್ತು, ನೀವು ಹೇಗೆ ಹೇಳ್ತೀರೋ ಹಾಗೆ ಆಗ್ಲಿ. ಒಂದು ಗಂಡು ಹೆಣ್ಣು ಈ ಸೃಷ್ಟಿಯ ಕಣ್ಣು ಆಗಿಂದ
ರಹಿತ ಇದು ಎಂದು ಬಾಳಲೇ ಆಗಿಂದ ಈವರೆಗೆ ಈ ಜೋಡಿ ಸುಖದ ಎಲ್ಲೋ ಬಾಂಧವ ಪ್ರೀತ ಒಟ್ಟಿಗೆ ಜೋಡಿಯ ಮರುವಾಗ ರೂಪವು ಗೊತ್ತಾಗ ತಪವು ಸೋತಾಗ ಮಕ್ಕಳಿಗೆ ಮುಚ್ಚು ಹಾಕಬೇಕಿಲ್ಲ